ನಮಸ್ಕಾರ ಎಲ್ರಿಗೂ. ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಅಗ್ನಿವೀರ್ ಆರ್ಮಿ GD ಹುದ್ದೆಗಳಿಗಾಗಿ GK ಪ್ರಶ್ನೋತ್ತರ ಸರಣಿ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿದಿನ ನಿಮಗೆ 30 ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ಸಹಾಯವಾಗುತ್ತವೆ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಥರ ಅಗ್ನಿವೀರ್ ಆರ್ಮಿ GD ಹುದ್ದೆಗೆ ಯಾರು ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅವರಿಗಾಗಿ ವಾಟ್ಸಪ್ ಗ್ರೂಪ್ ಮಾಡಿದ್ದೀವಿ, ಅದಕ್ಕೂ ಜಾಯಿನ್ ಆಗಿ ಅಂತ ಹೇಳ್ತಾ, ನೀವೇನಾದರೂ ಅಗ್ನಿವೀರ್ ಆರ್ಮಿ GD ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದರೆ ನಮ್ಮ ಹತ್ರ ಆನ್ಲೈನ್ ಕೋರ್ಸ್ ಇದೆ. ಆ ಕೋರ್ಸ್ನಲ್ಲಿ ನಿಮಗೆ ಜನರಲ್ ನಾಲೆಜು ಹಾಗೆ ಜನರಲ್ ಸೈನ್ಸ್ ಕ್ಲಾಸ್ಗಳು, ಮ್ಯಾಥಮೆಟಿಕ್ಸು ಮತ್ತು ರೀಸನಿಂಗ್ ಈ ಎಲ್ಲ ಸಬ್ಜೆಕ್ಟ್ಗಳ ಕ್ಲಾಸು ಕಂಪ್ಲೀಟ್ ಆನ್ಲೈನ್ ಕೋರ್ಸ್ ಇರುತ್ತೆ. ಕೇವಲ 499 ಅಂದರೆ 500 ರೂಪಾಯಿಯಲ್ಲಿ ನಿಮಗೆ ಆನ್ಲೈನ್ ಕೋರ್ಸ್ ಸಿಗುತ್ತೆ. ಇದರಲ್ಲಿ ನಿಮಗೆ ರೆಕಾರ್ಡೆಡ್ ಕ್ಲಾಸಸ್ಗಳು ಇರ್ತವೆ. ನಿಮಗೆ ಏನೇ ಡೌಟ್ಸ್ ಬಂದರೂ ಸಹ ನೀವು ಆವಾಗಲೇ ಕಾಲ್ ಮಾಡಿ ನಮಗೆ ಕೇಳಬಹುದು. ಮತ್ತು ವಾರಕ್ಕೊಮ್ಮೆ ವೀಕ್ಲಿ ಲೈವ್ ಇರುತ್ತೆ. ಹಾಗೆ ಅದರ ಜೊತೆಗೆ PDF ನೋಟ್ಸ್ ಕೊಡ್ತೇವೆ, ಕ್ವಶನ್ ಪೇಪರ್ ಸಹ ಕೊಡ್ತೇವೆ ಕೇವಲ 500 ರೂಪಾಯಿಗೆ. ಈ ಕ್ಲಾಸ್ ಏನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ, ಅಥವಾ ಪ್ಲೇಸ್ಟೋರ್ನಲ್ಲಿ ನಮ್ಮದು ರಾಘವೇಂದ್ರ ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಈ ಕೋರ್ಸ್ನ ಪರ್ಚೇಸ್ ಮಾಡಬಹುದು. ಅದೇ ಥರ ನಮ್ಮ ಹತ್ರ ಅಗ್ನಿವೀರ್ ಆರ್ಮಿ GDಯ ಓಲ್ಡ್ ಪ್ರಶ್ನೆ ಪತ್ರಿಕೆಗಳಿದ್ದಾವೆ, ಅಂದರೆ ಓಲ್ಡ್ ಕ್ವಶನ್ ಪೇಪರ್ಸ್ಗಳಿದ್ದಾವೆ. ಒಟ್ಟು 23 ಪ್ರಶ್ನೆ ಪತ್ರಿಕೆಗಳಿದ್ದಾವೆ. ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನಿಮಗೆ ಸಿಗ್ತವೆ ಕೇವಲ 100 ರೂಪಾಯಿಯಲ್ಲಿ. ಈ ಪ್ರಶ್ನೆ ಪತ್ರಿಕೆಗಳೇನಾದರೂ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಈ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ ಈ ಪ್ರಶ್ನೆ ಪತ್ರಿಕೆಗಳನ್ನು ನೀವು ತೆಗೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ರಷ್ಯಾದ ಕ್ರಾಂತಿ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಆಪ್ಷನ್ಗಳು 1916, 1917, 1918, 1919. ಇದಕ್ಕೆ ಸರಿಯಾದ ಉತ್ತರ 1917ರಲ್ಲಿ ರಷ್ಯಾ ಕ್ರಾಂತಿ ಪ್ರಾರಂಭವಾಯಿತು. ಎರಡನೆಯ ಪ್ರಶ್ನೆ, ಸೋವಿಯತ್ ಸಮಾಜವಾದಿ ಗಣರಾಜ್ಯಗಳ ಒಕ್ಕೂಟ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಆಪ್ಷನ್ಗಳು ವರ್ಷ 1920, 1921, 1922, 1923. ಇದಕ್ಕೆ ಸರಿಯಾದ ಉತ್ತರ 1923. ಇನ್ನು ಮೂರನೆಯ ಪ್ರಶ್ನೆ, ವೈಜ್ಞಾನಿಕ ಸಮಾಜವಾದದ ಸಿದ್ಧಾಂತವನ್ನು ನೀಡಿದವರು ಯಾರು? ಆಪ್ಷನ್ಗಳು ಎಂಗೆಲ್ಸ್, ಕಾರ್ಲ್ ಮಾರ್ಕ್ಸ್. ಎ ಮತ್ತು ಬಿ ಎರಡೂ ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ. ಇನ್ನು ನಾಲ್ಕನೆಯ ಪ್ರಶ್ನೆ, ಚೀನಿ ಕ್ರಾಂತಿಯ ನಾಯಕ ಯಾರು? ಆಪ್ಷನ್ಗಳು ಚಿಯಾಂಗ್ ಕೈ ಶೇಕ್, ಸುನ್ಯಾತ್ ಸೇನ್, ಯುವಾನ ಶೋಕೈ, ಮಾವೋ ಸೆ ತುಂಗ್. ಇದಕ್ಕೆ ಸರಿಯಾದ ಉತ್ತರ ಸುನ್ಯಾತ್ ಸೇನ್. ಇನ್ನು ಐದನೆಯ ಪ್ರಶ್ನೆ, ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ಯಾವಾಗ ಸ್ಥಾಪನೆ ಆಯಿತು? ಆಪ್ಷನ್ಗಳು 1947, 1948, 1949, 1950. ಇದಕ್ಕೆ ಸರಿಯಾದ ಉತ್ತರ 1949. ಇನ್ನು ಆರನೆಯ ಪ್ರಶ್ನೆ, ಯುರೋಪಿಯನ್ ರೋಗಿ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಗಳು ಪ್ರಷ್ಯಾ, ಜರ್ಮನಿ, ಟರ್ಕಿಯ. ಇವುಗಳಲ್ಲಿ ಯಾವುದು ಅಲ್ಲ? ಇದಕ್ಕೆ ಸರಿಯಾದ ಉತ್ತರ ಟರ್ಕಿ. ಇನ್ನು ಏಳನೆಯ ಪ್ರಶ್ನೆ, ಫ್ಯಾಸಿಸಂನ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ? ಆಪ್ಷನ್ಗಳು ಮುಸೋಲಿಯನಿ, ಹಿಟ್ಲರು, ಬಿಸ್ಮಾರ್ಕು, ಡಯಾಜ್. ಇದಕ್ಕೆ ಸರಿಯಾದ ಉತ್ತರ ಮುಸೋಲಿನಿ. ಎಂಟನೆಯ ಪ್ರಶ್ನೆ, ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಒಂದು ರಾಷ್ಟ್ರ ಒಬ್ಬ ನಾಯಕ ಎಂಬ ಘೋಷಣೆಯನ್ನು ನೀಡಿದರು? ಆಪ್ಷನ್ಗಳು ಹಿಟ್ಲರು, ಮುಸೋಲಿನಿ, ಲೂಯಿಸ್, ಲೆನಿನ್. ಇದಕ್ಕೆ ಸರಿಯಾದ ಉತ್ತರ ಹಿಟ್ಲರ್. ಇನ್ನು ಒಂಬತ್ತನೆಯ ಪ್ರಶ್ನೆ, ಈ ಕೆಳಗಿನ ಯಾವ ದೇಶಗಳು ತ್ರಿಮೂರ್ತಿಗಳನ್ನು ರಚಿಸಿದವು? ಆಪ್ಷನ್ಗಳು ಇಟಲಿ, ಆಸ್ಟ್ರಿಯಾ, ಜರ್ಮನಿ. ಇವೆಲ್ಲವು. ಇದಕ್ಕೆ ಸರಿಯಾದ ಉತ್ತರ ಇಟಲಿ, ಆಸ್ಟ್ರೇಲಿಯಾ ಹಾಗೂ ಜರ್ಮನಿ ದೇಶಗಳು ತ್ರಿಮೂರ್ತಿಗಳನ್ನು ರಚಿಸಿದವು. ಇನ್ನು ಹತ್ತನೆಯ ಪ್ರಶ್ನೆ, ಈ ಕೆಳಗಿನ ಯಾವ ದೇಶವನ್ನು ಮಿತ್ರ ರಾಷ್ಟ್ರಗಳಲ್ಲಿ ಸೇರಿಸಲಾಗಿದೆ? ಆಪ್ಷನ್ಗಳು ಇಂಗ್ಲೆಂಡು, ಜಪಾನು, ಅಮೇರಿಕಾ. ಇವೆಲ್ಲವು. ಇದಕ್ಕೆ ಸರಿಯಾದ ಉತ್ತರ
ಇವೆಲ್ಲವು. ಇನ್ನು 11ನೆಯ ಪ್ರಶ್ನೆ, ಫ್ರೆಂಚ್ ಕ್ರಾಂತಿ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಆಪ್ಷನ್ಗಳು 1776, 1779, 1789, 1780. ಇದಕ್ಕೆ ಸರಿಯಾದ ಉತ್ತರ 1789. 12ನೆಯ ಪ್ರಶ್ನೆ, ಜರ್ಮನಿಯ ಏಕೀಕರಣಕ್ಕಾಗಿ ಬಿಸ್ಮಾರ್ಕ್ ಯಾವ ನೀತಿಯನ್ನು ಅನುಸರಿಸಿದರು? ಆಪ್ಷನ್ಗಳು ಕಬ್ಬಿಣ ಮತ್ತು ರಕ್ತದ ನೀತಿ, ರಾಜಿ ನೀತಿ, ಶಾಂತಿ ನೀತಿ, ಉತ್ತಮ ನಂಬಿಕೆಯ ನೀತಿ. ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಣ ಮತ್ತು ರಕ್ತದ ನೀತಿ. 13ನೆಯ ಪ್ರಶ್ನೆ, ಯಾವ ವೇದವನ್ನು ಭಾರತೀಯ ಸಂಗೀತದ ಮೂಲ ಎಂದು ಹೇಳಲಾಗುತ್ತದೆ? ಆಪ್ಷನ್ಗಳು ಯಜುರ್ವೇದ, ಋಗ್ವೇದ, ಅಥರ್ವವೇದ, ಸಾಮವೇದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸಾಮವೇದ. ಇನ್ನು 14ನೆಯ ಪ್ರಶ್ನೆ, ಮಹಾತ್ಮ ಬುದ್ಧನು ಯಾವ ಸ್ಥಳದಲ್ಲಿ ಪರಿನಿರ್ವಾಣ ಪಡೆದನು? ಆಪ್ಷನ್ಗಳು ಸಾರನಾಥ, ಬೋಧಗಯಾ, ವೈಶಾಲಿ, ಕುಶಿನಗರ. ಇದಕ್ಕೆ ಸರಿಯಾದ ಉತ್ತರ ಕುಶಿನಗರ. 15ನೆಯ ಪ್ರಶ್ನೆ, ಭಗವಾನ್ ಬುದ್ಧನು ತನ್ನ ಮೊದಲ ಧರ್ಮ ಉಪದೇಶವನ್ನು ಎಲ್ಲಿ ನೀಡಿದನು? ಆಪ್ಷನ್ಗಳು ಬೋಧಗಯಾ, ಕುಶಿನಗರ, ಶ್ರಾವಸ್ತಿ, ಸಾರನಾಥ. ಇದಕ್ಕೆ ಸರಿಯಾದ ಉತ್ತರ ಸಾರನಾಥದಲ್ಲಿ. ಇನ್ನು 16ನೆಯ ಪ್ರಶ್ನೆ, ಬುದ್ಧ ಎಲ್ಲಿ ಜನಿಸಿದನು? ಆಪ್ಷನ್ಗಳು ಲುಂಬಿನಿ, ಶ್ರಾವಸ್ತಿ, ಕುಶಿನಗರ, ಸಾರನಾಥ. ಇದಕ್ಕೆ ಸರಿಯಾದ ಉತ್ತರ ಲುಂಬಿನಿಯಲ್ಲಿ. 18ನೆಯ ಪ್ರಶ್ನೆ, ರಾಂಚಿಯ ಸ್ತೂಪವನ್ನು ನಿರ್ಮಿಸಿದವರು ಯಾರು? ಆಪ್ಷನ್ಗಳು ಕನಿಷ್ಕ, ಅಶೋಕ, ಚಂದ್ರಗುಪ್ತ ಮೌರ್ಯ, ಸಮುದ್ರಗುಪ್ತ. ಇದಕ್ಕೆ ಸರಿಯಾದ ಉತ್ತರ ಅಶೋಕ. ಇನ್ನು 19ನೆಯ ಪ್ರಶ್ನೆ, ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ಗಳು ಪುಷ್ಯಮಿತ್ರ, ಚಂದ್ರಗುಪ್ತ ಮೌರ್ಯ, ಸಮುದ್ರಗುಪ್ತ, ಕನಿಷ್ಕ. ಇದಕ್ಕೆ ಸರಿಯಾದ ಉತ್ತರ ಸಮುದ್ರಗುಪ್ತನನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ. 20ನೆಯ ಪ್ರಶ್ನೆ, ಹರಪ್ಪ ನಗರವನ್ನು ಕಂಡುಹಿಡಿದವರು ಯಾರು? ಆಪ್ಷನ್ಗಳು ರವೀಂದ್ರ ಸಿಂಗ್ ಬಿಸ್ತಿ, ದಯಾರಾಮ್ ಸಹಾನಿ, ಎಂ ಮಜುಮ್ದಾರ್, ಧ್ರುವೆ. ಇದಕ್ಕೆ ಸರಿಯಾದ ಉತ್ತರ ದಯಾರಾಮ್ ಸಹಾನಿ. ಇನ್ನು 21ನೆಯ ಪ್ರಶ್ನೆ, ಜಗತ್ತಿನಲ್ಲಿ ನವೋದಯ ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಆಪ್ಷನ್ಗಳು ಇಟಲಿ, ಬ್ರಿಟನ್, ಫ್ರಾನ್ಸು, ಜರ್ಮನಿ. ಇದಕ್ಕೆ ಸರಿಯಾದ ಉತ್ತರ ಇಟಲಿಯಲ್ಲಿ. 22ನೆಯ ಪ್ರಶ್ನೆ, ಯಾರ ಪ್ರಯತ್ನಗಳಿಂದಾಗಿ ಯುರೋಪಿನಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿ ಪ್ರಾರಂಭವಾಯಿತು? ಆಪ್ಷನ್ಗಳು ಮುಸೋಲಿನಿ, ಕಾರ್ಲ್ ಮಾರ್ಕ್ಸ್, ಹಿಟ್ಲರು, ಮಾರ್ಟಿನ್ ಲೂಥರ್. ಇದಕ್ಕೆ ಸರಿಯಾದ ಉತ್ತರ ಮಾರ್ಟಿನ್ ಲೂಥರ್. 23ನೆಯ ಪ್ರಶ್ನೆ, ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ ಎಂಬುದು ಯಾರ ಘೋಷಣೆಯಾಗಿತ್ತು? ಆಪ್ಷನ್ಗಳು ಸ್ಯಾಮ್ ಲಾಲ್ ಗುಪ್ತಾ ಕೌನ್ಸಿಲರ್, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧಿ, ಸಾವರ್ಕರ್. ಇದಕ್ಕೆ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. 24ನೆಯ ಪ್ರಶ್ನೆ, ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಆಪ್ಷನ್ಗಳು ಮೋತಿಲಾಲ್ ನೆಹರು, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು. ಇವುಗಳಲ್ಲಿ ಯಾವುದು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಮಹಾತ್ಮ ಗಾಂಧಿ. 25ನೆಯ ಪ್ರಶ್ನೆ, ದೆಹಲಿ ಚಲೋ ಘೋಷಣೆಯನ್ನು ನೀಡಿದವರು ಯಾರು? ಆಪ್ಷನ್ಗಳು ವಿನಾಯಕ ಸಾವರ್ಕರ್, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್. ಇದಕ್ಕೆ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. 26ನೆಯ ಪ್ರಶ್ನೆ, ಇಕ್ವಾಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಆಪ್ಷನ್ಗಳು ಭಗತ್ ಸಿಂಗ್, ಹಸ್ರತ್ ಮೊಹಾನಿ, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಮೊಹಮ್ಮದ್ ಇಕ್ಬಾಲ್. ಇದಕ್ಕೆ ಸರಿಯಾದ ಉತ್ತರ ಭಗತ್ ಸಿಂಗ್. 27ನೆಯ ಪ್ರಶ್ನೆ, ಓಣಂ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಆಪ್ಷನ್ಗಳು ಪಂಜಾಬು, ತಮಿಳುನಾಡು, ಕೇರಳ, ಮಹಾರಾಷ್ಟ್ರ. ಇದಕ್ಕೆ ಸರಿಯಾದ ಉತ್ತರ ಕೇರಳದಲ್ಲಿ ಓಣಂ
ಹಬ್ಬವನ್ನು ಆಚರಿಸಲಾಗುತ್ತದೆ. ಇನ್ನು 28ನೆಯ ಪ್ರಶ್ನೆ, ಎರಡನೇ ಮಹಾಯುದ್ಧದ ಸಮಯದಲ್ಲಿ ಅಮೇರಿಕ ಯಾವ ನಗರದ ಮೇಲೆ ಪರಮಾಣು ಬಾಂಬ್ ಹಾಕಿತು? ಆಪ್ಷನ್ಗಳು ನಾಗಾಸಕಿ, ಹಿರೋಶಿಮಾ, ಎ ಮತ್ತು ಬಿ ಹೊನ್ಸಿ. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ, ಅಂದರೆ ನಾಗಾಸಕಿ ಹಾಗೂ ಹಿರೋಶಿಮಾ ನಗರಗಳ ಮೇಲೆ ಬಾಂಬನ್ನು ಹಾಕಿತು. ಇನ್ನು 29ನೆಯ ಪ್ರಶ್ನೆ, ಯಾವ ವರ್ಷದಲ್ಲಿ ಅಮೇರಿಕ ಮೊದಲ ಮಹಾಯುದ್ಧವನ್ನು ಸೇರಿತು? ಆಪ್ಷನ್ಗಳು 1916, 1917, 1918, 1915. ಇದಕ್ಕೆ ಸರಿಯಾದ ಉತ್ತರ 1915ರಲ್ಲಿ ಅಮೇರಿಕ ಮೊದಲ ಮಹಾಯುದ್ಧವನ್ನು ಸೇರಿತು. ಇನ್ನು ಕೊನೆಯ ಪ್ರಶ್ನೆ 30ನೆಯ ಪ್ರಶ್ನೆ, ಯಾವ ಯುದ್ಧದ ನಂತರ ಜರ್ಮನಿಯ ಏಕೀಕರಣ ನಡೆಯಿತು? ಆಪ್ಷನ್ಗಳು ಪರ್ಷಿಯನ್ ಇಟಾಲಿಯನ್ ಯುದ್ಧ, ಪರ್ಷಿಯನ್ ಫ್ರೆಂಚ್ ಯುದ್ಧ, ಜರ್ಮನಿ ಇಟಲಿ ಯುದ್ಧ, ಜರ್ಮನ್ ಫ್ರೆಂಚ್ ಯುದ್ಧ. ಇದಕ್ಕೆ ಸರಿಯಾದ ಉತ್ತರ ಪರ್ಷಿಯನ್ ಫ್ರೆಂಚ್ ಯುದ್ಧ. ಈ ಒಟ್ಟು 30 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದಿರಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.